ಮಳೆಗಾಲದಲ್ಲಿ ಬೆಳೆಯುವಂತಹ ಡೇರೆ ಹೂವಿನ ಬೆಳೆಸೋದು ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ. ಹಾಗೆ ಇಷ್ಟಪಟ್ಟಂತಹ ತುಂಬ ಜನರು ನನ್ನ ಹತ್ರ ಡೇರೆ ಗಿಡಗಳನ್ನು ಮತ್ತು ಗಡ್ಡೆಗಳನ್ನು ಕೇಳ್ತಾಯಿದ್ರು. ನಾನು ಕೆಲವೊಬ್ಬರಿಗೆ ಗಡ್ಡೆಗಳನ್ನು ಕೂಡ ಆಲ್ರೆಡಿ ಕೊಟ್ಟಿದ್ದೀನಿ. ಅವ್ರು ಯಾವ ಗಡ್ಡೆನಾದರೂ ಅಡ್ಡಿಲ್ಲ, ಇದೇ ಕಲರ್ ಅಂತ ಪರ್ಟಿಕ್ಯುಲರಾಗಿ ನನಗೆ ಮೆನ್ಷನ್ ಮಾಡಿರಲಿಲ್ಲ. ಅದಕ್ಕೆ ಅವರಿಗೆ ನಾನು ಗಡ್ಡೆಗಳನ್ನು ಕೊಡೋದಕ್ಕೆ ಅನುಕೂಲ ಆಯಿತು. ಹಾಗೆಯೇ ಫ್ರೆಂಡ್ಸ್, ಕಳೆದ ವರ್ಷ ನಾನು ಹಾಕ್ಕೊಂಡಿರುವಂತಹ ಕಟಿಂಗ್ ಇರುತ್ತಲ್ಲ, ಸೀಸನ್ ಎಂಡಲ್ಲಿ ಹಾಕಿರುವಂತಹ ಕಟಿಂಗ್, ಅದರಿಂದ ತುಂಬಾ ಗಡ್ಡೆಗಳು ಈ ಸಲ ಚಿಗುರು ಬಂದಿತ್ತು. ಅವುಗಳಿಗೆ ನಾನು ನೇಮನ್ನು ಮೆನ್ಷನ್ ಮಾಡಿದ್ದೆ, ಕೆಲವೊಂದು ಅಳಿಸಿ ಹೋಗಿತ್ತು. ಅದಕ್ಕಾಗಿ ನನಗೆ ಯಾವುದು ಗಡ್ಡೆ ಅಂತ ಅದು ಸರಿಯಾಗಿ ಗೊತ್ತಿರಲಿಲ್ಲ. ಯಾವುದಾದ್ರೂ ಓಕೆನಾ ಅಂತ ಕೇಳಿದ್ದಕ್ಕೆ ಓಕೆ ಅಂತ ಅಂದರು. ಅದಕ್ಕೆ ನಾನು ಅವರಿಗೆ ಗಡ್ಡೆಗಳನ್ನು ಕೊಟ್ಟಿದ್ದೀನಿ. ಯಾವ ರೀತಿ ಗಡ್ಡೆಗಳನ್ನು ಕೊಟ್ಟಿದ್ದೀನಿ, ಯಾವ ಗಡ್ಡೆಗಳನ್ನು ಕೊಟ್ಟರೆ ಅವರಿಗೆ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಕೊರಿಯರ್ ಮಾಡೋದಕ್ಕೆ ಹೇಗೆ ಬಲ್ಬ್ನ ನಾವು ಗಡ್ಡೆನ ಪ್ಯಾಕ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ಫ್ರೆಂಡ್ಸ್, ನಾನು ಕಳೆದ ವರ್ಷದ ಎಂಡಲ್ಲಿ ಹಾಕ್ಕೊಂಡಿರುವಂತಹ ಡೇರೆ ಗಿಡದ ಕಟಿಂಗ್ ಇದು. ಒಂದು ಕವರ್ನಲ್ಲಿ ಅದೇ ಕಲರ್ನ ಡೇರೆ ಗಿಡದ ಕಟಿಂಗನ್ನು ಹಾಕ್ಕೊಂಡಿದ್ದೆ. ಕೆಲವೊಂದು ಕವರ್ನಲ್ಲಿ 3-4 ಕಟಿಂಗ್ಗಳು ಕೂಡ, ಅಂದರೆ ಗಡ್ಡೆಗಳು ಕೂಡ ಚಿಗುರು ಬಂದಿದೆ. ಕೆಲವೊಂದು ಕವರ್ನಲ್ಲಿ ಒಂದು ಗಿಡ ಅಷ್ಟೇ ಹುಟ್ಕೊಂಡು ಬಂದಿದೆ, ಒಂದು ಬಲ್ಬ್ ಅಷ್ಟೇ ಚಿಗುರು ಬಂದಿದೆ. ಕೆಲವೊಂದರಲ್ಲಿ ಒಂದು ಕೂಡ ಚಿಗುರು ಬಂದಿಲ್ಲ, ಅಂದರೆ ಬಲ್ಬ್ ಆಗಿಲ್ಲ. ಕೆಲವೊಮ್ಮೆ ಬಲ್ಬ್ ಆದರೂ ಕೂಡ ಕೊಳ್ತೋಗ್ಬಿಟ್ಟಿರುತ್ತೆ. ಗಟ್ಟಿಯಾಗಿರುವಂತಹ ಬಲ್ಬ್ ಕೂಡ ಕೆಲವೊಮ್ಮೆ ಚಿಗುರು ಬರಲ್ಲ. ನೋಡಿ, ಈ ರೀತಿ ಬಲ್ಬ್ನ ನಾನು ಅವರಿಗೆ ಚಿಗುರಿರುವಂತಹ ಬಲ್ಬ್ನೇ ಕೊಟ್ಟಿದ್ದೀನಿ. ಕೆಲವೊಂದು ನನಗೆ ಯಾವ ಕಲರ್ ಅಂತ ಗೊತ್ತಿತ್ತು, ಕೆಲವೊಂದು ಗೊತ್ತಿರಲಿಲ್ಲ. ನೋಡಿ, ಕೆಲವೊಂದು ಇಷ್ಟು ಚೆನ್ನಾಗಿ ಗಡ್ಡೆಗಳಾಗಿದೆ. ಕೆಲವೊಂದರಲ್ಲಿ ಒಂದೇ ಗಡ್ಡೆ ಕೂಡ ಆಗಿದೆ. ಕೆಲವೊಂದರಲ್ಲಿ ತುಂಬ ಚಿಕ್ಕ ಚಿಕ್ಕ 2-3 ಗಡ್ಡೆಗಳಾಗಿರುತ್ತೆ. ಆ 2-3 ಗಡ್ಡೆಗಳಿರುತ್ತಲ್ಲ, ಅದರಲ್ಲಿ ಒಂದೇ ಚಿಗುರು ಬಂದಿರುತ್ತೆ. ಕೆಲವೊಮ್ಮೆ ಎಲ್ಲ ಗಡ್ಡೆಗಳು ಕೂಡ, ಡೇರೆ ಗಿಡ ಬುಡದಲ್ಲಿರುವಂತಹ ಎಲ್ಲ ಗಡ್ಡೆಗಳು ಕೂಡ ಚಿಗುರು ಬರಲ್ಲ. ಚಿಗುರು ಬಂದಿರುವಂತಹ ಗಡ್ಡೆನೇ ನಾನು ಕೊಟ್ಟಿದ್ದೀನಿ. ನೋಡಿ, ಕಟಿಂಗ್ ಹಾಕಿರುವಂಥದ್ದು ನಿಧಾನಕ್ಕೆ ಬಿಡಿಸ್ಕೊಂಡಿದ್ದೀನಿ. ಅಷ್ಟೊಂದು ಮಳೆ ಇರಲಿಲ್ಲ ನಾನು ಕೊಡುವಾಗ. ತುಂಬ ಮಳೆ ಇತ್ತು ಅಂತಾದರೆ ಮಣ್ಣೆಲ್ಲ ಅಂಟಾಗಿಬಿಡುತ್ತೆ ಗಡ್ಡೆಗೆ. ಹಾಗಿರುವಂತಹ ಗಡ್ಡೆನ ನಾವು ಕೊಡಬಾರ್ದು, ಅಂದರೆ ಕೊಳ್ತೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ನೀಟಾಗಿ ತೊಳೆದ್ಬಿಟ್ಟು, ಅಂದರೆ ಮಣ್ಣನ್ನೆಲ್ಲ ಸ್ವಲ್ಪನಾದರೂ ವಾಶ್ ಮಾಡಿಬಿಟ್ಟು, ಸ್ವಲ್ಪ ಡ್ರೈ ಆಗೋದು, ಅಂದರೆ ಒಣಗಿಸ್ಬಿಟ್ಟಲ್ಲ, ಅಂದರೆ ನೀರೆಲ್ಲ ಹೋಗೋ ರೀತಿ ಮಾಡಿಬಿಟ್ಟು ಒಂದು ಕಾಟನಿಂದ ಒರೆಸ್ಬಿಟ್ಟು ಕೊಟ್ಟರೆ ಒಳ್ಳೆಯದು. ನೋಡಿ, ಈ ರೀತಿ ಗಡ್ಡೆಗಳನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಕೊಡೋದಕ್ಕೆ ಅಂತ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂತ. ಚಿಗುರು ಬರೆದಿರುವಂತಹ ಗಡ್ಡೆಗಳನ್ನು ನಾನು ಕೊಟ್ಟಿಲ್ಲ. ಮಳೆಗಾಲದ ಸ್ಟಾರ್ಟಿಂಗಲ್ಲಾದರೆ ಕೆಲವೊಮ್ಮೆ ಚಿಗುರು ಬರುತ್ತೆ, ಆದರೆ ಈ ಟೈಮ್ನಲ್ಲೆಲ್ಲ ಚಿಗುರು ಬರೋದು ಕಷ್ಟನೇ. ನೋಡಿ, ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕ್ಕೊಂಡಿದ್ದೀನಿ. ಚಿಕ್ಕ ಗಡ್ಡೆಗಳನ್ನು ಒಂದು ಕವರ್ಗೆ, ಸ್ವಲ್ಪ ದೊಡ್ಡದಾಗಿರುವಂತಹ ಗಡ್ಡೆಗಳನ್ನು ಮತ್ತೊಂದು ಕವರ್ಗೆ ನಾನು ಹಾಕ್ಕೊಂಡಿದ್ದೀನಿ. ಈ ರೀತಿ ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕ್ಕೊಂಡ್ರೆ ಮಾಯ್ಶ್ಚರ್ ಕೂಡ ಮೇಂಟೈನ್ ಆಗುತ್ತೆ. ಗಡ್ಡೆಗಳು ಕೂಡ ತುಂಬ ಚೆನ್ನಾಗಿ ಹೋಗಿದೆ ಅವರಿಗೆ ಕೂಡ. ನಿಮ್ಮ ಜೊತೆ ಕೂಡ ನಂತರದಲ್ಲಿ ನಾನು ಶೇರ್ ಮಾಡ್ತೀನಿ ಅವರಿಗೆ ಗಡ್ಡೆ ಹೇಗೆ ರೀಚ್ ಆಗಿದೆ ಅಂತ. ಕೆಲವೊಂದು ನನಗೆ ಗೊತ್ತಿರುವಂತಹ ಗಡ್ಡೆಗಳಿಗೆ ನಾನು ಹೆಸರನ್ನು ಕೂಡ ಮೆನ್ಷನ್ ಮಾಡಿಬಿಟ್ಟು ಕವರಲ್ಲಿ ಹಾಕಿದ್ದೀನಿ. ಹೀಗೆ ಬ್ಯಾಂಡ್ ಮಾಡ್ಕೊಂಡ ನಂತರ ನಾವು ಕವರ್ನ ಸ್ವಲ್ಪ ಪ್ರಮಾಣದಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಅದು ಪ್ಲಾಸ್ಟಿಕ್ ಕವರ್ ಆಗಿರೋದ್ರಿಂದ ಒಳಗಡೆ ಎಲ್ಲ ಹೀಟ್ ಪ್ರೊಡ್ಯೂಸ್ ಆಗಿಬಿಡುತ್ತೆ. ಇದರಿಂದಾಗಿ ಗಡ್ಡೆಗಳು ಮತ್ತು ಎಲೆಗಳಿರುತ್ತಲ್ಲ, ಚಿಗುರಿರುವಂಥ ಚಿಕ್ಕ ಚಿಗುರುಗಳು, ಅವುಗಳೆಲ್ಲ ಕೊಳ್ತೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಹೀಗೆ ಪ್ಯಾಕ್ ಮಾಡೋದ್ರಿಂದ 3-4 ದಿನ ರೀಚ್ ಆದರೂ ಕೂಡ, ಅವರಿಗೆ ನಂತರ ರೀಚ್ ಆದರೂ ಕೂಡ ಗಡ್ಡೆಗಳು ಮತ್ತು ಗಿಡಗಳೆಲ್ಲ ಚೆನ್ನಾಗಿ ಫ್ರೆಶ್ ಆಗಿಯೇ ಇರುತ್ತೆ. ಕೆಲವೊಂದು ಚಿಕ್ಕ ಚಿಕ್ಕ ಎಲೆಗಳೇನಾದರೂ ಕೊಳ್ತೋದ್ರೂ ಕೂಡ ಏನಾಗಲ್ಲ ಡೇರೆ ಗಿಡಗಳಿಗೆ. ಈ ಮಳೆಗಾಲ ಸೀಸನ್ನಲ್ಲಿ ಚೆನ್ನಾಗಿಯೇ ಮತ್ತೆ ಚಿಗುರುತ್ತೆ. ಒಮ್ಮೆ ಚಿಗುರಿರುವಂತಹ ಈ ಬಲ್ಬ್ ಇರುತ್ತಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಏನಾದರೂ ಚಿಗುರು ಮುರಿದೋದ್ರೂ ಕೂಡ ಮತ್ತೆ ಅದು ಚಿಗುರು ಬರುತ್ತೆ. ಆದರೆ ಒಮ್ಮೆ ಕೂಡ ಚಿಗುರಿರಲ್ಲ. ನೋಡಿ, ಎಷ್ಟು ದೊಡ್ಡ ಬಲ್ಬ್ ಆದರೂ ಕೂಡ ಅದು ಮತ್ತೆ ಚಿಗುರು ಬರಲ್ಲ. ಅದಕ್ಕೆ ಚಿಗುರಿರುವಂತಹ ಬಲ್ಬ್ನೇ ಕೊಡಬೇಕಾಗತ್ತೆ. ನೋಡಿ, ಎಲ್ಲ ಈ ರೀತಿ ನಾನು ಒಂದೊಂದು ಕವರ್ಗೆ ಹಾಕ್ಕೊಂಡಿದ್ದೀನಿ. ಬೇರೆ ಬೇರೆ ದೊಡ್ಡ ಸೈಜಲ್ಲಿರುವಂತಹ ಕಟಿಂಗು, ದೊಡ್ಡ ಗಡ್ಡೆಗಳು ಎಲ್ಲ ಒಂದು ಕವರ್ಗೆ ಈ ರೀತಿಯಾಗಿ ಹಾಕ್ಕೋಬೇಕಾಗತ್ತೆ. ಎಲ್ಲ ಕವರ್ನು ಒಂದೇ ಇದಕ್ಕೆ ಹಾಕ್ಕೊಂಬಿಟ್ರೆ ಚಿಕ್ಕ ಕಟಿಂಗು ಅಥವಾ ಗಡ್ಡೆಗಳಿದ್ದರೆ ಹಾಳಾಗ್ಬಿಡೋಂಥ ಚಾನ್ಸಸ್ ಇರುತ್ತೆ. ಡೇರೆ ಗಿಡಗಳನ್ನು ಯಾವ ರೀತಿ ನೆಟ್ಕೋಬೇಕು, ಮತ್ತು ಬಲ್ಬ್ನ ಯಾವ ರೀತಿ ನೆಟ್ಕೋಬೇಕು, ಯಾವ ರೀತಿ ಗೊಬ್ಬರ ಮತ್ತು ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ನಾನು ಶೇರ್ ಮಾಡಿದ್ದೀನಿ. ತುಂಬ ಜನರು ಹೇಳ್ತಾ ಇರ್ತಾರೆ, ಡೇರೆ ಗಡ್ಡೆಗಳೆಲ್ಲ ಕೊಳ್ತೋಗ್ಬಿಡುತ್ತೆ, ಹೇಗೆ ನೆಟ್ಟರೂ ಬರಲ್ಲ ಅಂತ.
ಅವರೆಲ್ಲ ಈ ವಿಡಿಯೋನ ನೋಡಿಕೊಂಡ್ರೆ ತುಂಬ ಚೆನ್ನಾಗಿ ಡೇರೆ ಗಿಡಗಳನ್ನು ಹೇಗೆ ಗ್ರೋ ಮಾಡ್ಕೋಬೋದು ಅನ್ನೋದನ್ನು ತಿಳ್ಕೊಬೋದು. ಹಾಗೆಯೇ ದಾಸವಾಳ ಗಿಡದ ಕಟ್ಟಿಂಗನ್ನು ಮಳೆಗಾಲದಲ್ಲಿ ಹೇಗೆ ಹಾಕೋದು, ಯಾವ ರೀತಿ ಕೇರ್ ಮಾಡ್ಕೋಬೇಕಾಗತ್ತೆ ದಾಸವಾಳ ಗಿಡ ಮತ್ತು ಗುಲಾಬಿ ಗಿಡಗಳನ್ನೆಲ್ಲ ಅನ್ನೋದನ್ನೆಲ್ಲ, ಯಾವ ರೀತಿ ಗೊಬ್ಬರಗಳನ್ನು ಕೊಟ್ಕೊಂಡ್ರೂ ಕೂಡ ಚೆನ್ನಾಗಾಗುತ್ತೆ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ದಯವಿಟ್ಟು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಚಾನಲ್ನಲ್ಲಿ ಸರ್ಚ್ ಮಾಡಿ ನೋಡ್ಕೋಬೋದು. ನೋಡಿ ಫ್ರೆಂಡ್ಸ್, ಒಂದು ಬಾಕ್ಸ್ನ ತೊಗೊಂಡಿದ್ದೀನಿ, ರಟ್ಟಿನ ಬಾಕ್ಸನ್ನು ತೊಗೊಂಡಿದ್ದೀನಿ. ಅದರೊಳಗಡೆ ನಾನು ಈಗ ರೆಡಿ ಮಾಡ್ಕೊಂಡಿರೋವಂತಹ ಈ ಪ್ಯಾಕ್ನೆಲ್ಲ ಇಟ್ಕೋತೀನಿ. ನಾವು ಪ್ಯಾಕಿಂಗ್ ಮಾಡಬೇಕಾದ್ರೆ ಒಳಗಡೆ ನಾವು ಪ್ಯಾಕ್ ಮಾಡಿದ ನಂತರ ಅದು ಆ ಕಡೆ ಈ ಕಡೆ ಅಲ್ಲಾಡಬಾರ್ದು. ನಾವು ಹಾಕಿರುವಂತಹ ಯಾವುದೇ ರೀತಿ ಐಟಮ್ ಇರುತ್ತಲ್ಲ, ಯಾವ ಐಟಮ್ ಆದರೂ ಕೂಡ ನಾವು ಪಾರ್ಸಲ್ ಕಳಿಸ್ಬೇಕಿದ್ರೆ ಆ ಕಡೆ ಈ ಕಡೆ ಅಲ್ಲಾಡಬಾರ್ದು. ಅಂದರೆ ನೀಟಾಗಿ ಪ್ಯಾಕ್ ಮಾಡಬೇಕು. ಏನಾದರೂ ಗ್ಯಾಪ್ ಇತ್ತು ಮಧ್ಯ ಅಂತಂದರೆ ಪೇಪರ್ನಾಗಲಿ ಏನಾದರೂ ಮಧ್ಯ ಫಿಲ್ ಮಾಡ್ಕೊಂಡ್ಬಿಟ್ರೆ ಆಗ ಬಾಕ್ಸ್ ಒಳಗಿರುವಂತಹ ವಸ್ತುಗಳೆಲ್ಲ ಆ ಕಡೆ ಈ ಕಡೆ ಆಗಲ್ಲ, ಸೇಫಾಗಿ ರೀಚ್ ಆಗುತ್ತೆ. ಅಂದರೆ ಬಾಕ್ಸ್ ಒಳಗಡೆ ನಾವು ಹಾಕಿರುವಂತಹ ವಸ್ತು ಆ ಕಡೆ ಈ ಕಡೆ ಆಗಬಾರ್ದು. ನೋಡಿ, ನಂತರ ಪ್ಯಾಕೇಜಿಂಗ್ ಗಮ್ ಟೇಪ್ ಮೂಲಕ ಈ ರೀತಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಮಾಡಿದ್ರೆ ಸಾಕಾಗಲ್ಲ, ಹೀಗೆ ಮಾಡಿದ್ರೂ ಕೂಡ ಬಾಕ್ಸ್ ಒಳಗಡೆ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಇದರಿಂದಾಗಿ ಗಿಡಗಳೆಲ್ಲ ಕೊಳ್ತೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾನೊಂದು ಸಿಂಪಲ್ ಆಗಿರುವಂಥ ಟ್ರಿಕ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಏನಂತಂದರೆ, ಈ ಬಾಕ್ಸ್ಗೆ ಒಂದು 4ರಿಂದ 5 ಹೋಲ್ನ ಮಾಡ್ಕೊಂಡ್ಬಿಟ್ರೆ ಸಾಕು. ಚಿಕ್ಕ ಚಿಕ್ಕ ಹೋಲ್ನ ಮಾಡಿಕೊಂಡ್ರೂ ಸಾಕಾಗುತ್ತೆ. ಇದರಿಂದಾಗಿ ಒಳಗಡೆ ಏರ್ ಪಾಸ್ ಆಗುತ್ತೆ, ಗಿಡಗಳೆಲ್ಲ ಫ್ರೆಶ್ ಆಗಿ ರೀಚ್ ಆಗುತ್ತೆ. 4 ದಿವಸ ಆಗಿದೆ ಕೆಲವೊಬ್ಬರಿಗೆ ರೀಚ್ ಆಗೋದಕ್ಕೆ, ಕೆಲವೊಬ್ಬರಿಗೆ 3 ದಿನಕ್ಕೆಲ್ಲ ರೀಚ್ ಆಗಿದೆ. ಆದರೂ ಕೂಡ ಗಿಡಗಳೆಲ್ಲ ಅವ್ರಿಗೆ ಕೂಡ ಹೆಲ್ದಿಯಾಗಿಯೇ ಹೋಗಿ ಮುಟ್ಟಿದೆ. ನೋಡಿ, ಈ ರೀತಿಯಾಗಿ ಹೋಲ್ನ ಮಾಡಿಕೊಂಡ್ರೆ ಸಾಕು. ಗಿಡಗಳನ್ನು ನಾವು ತುಂಬ ಸುಲಭವಾಗಿ ಕೊರಿಯರ್ ಮೂಲಕ ಬೇರೆ ನಮ್ಮ ಸ್ನೇಹಿತರಿಗೆ ಕಳಿಸ್ಕೊಡ್ಬೋದು. ನೋಡಿ ಫ್ರೆಂಡ್ಸ್, ನೀವೇ ನೋಡ್ಬೋದು ಯಾವ ರೀತಿ ನಾನು ಕಳಿಸಿರುವಂತಹ ಡೇರೆ ಗಿಡಗಳು ಅವರಿಗೆ ರೀಚ್ ಆಗಿದೆ ಅಂತ. ಕೊರಿಯರ್ಗಾಗಿ ನಾವು ಗಿಡನ ಯಾವ ರೀತಿ ಪ್ಯಾಕ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಇನ್ಫಾರ್ಮೇಟಿವ್ ಅನಿಸಿದ್ರೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿ ಫ್ರೆಂಡ್ಸ್, ನನ್ನ ಹತ್ರ ನಾನು ಹಾಕ್ಕೊಂಡಿರುವಂತಹ ಡೇರೆ ಗಿಡಗಳು, ಕೆಲವೊಂದು ಡೇರೆ ಗಿಡಗಳು ಆಲ್ರೆಡಿ ಒಂದು ಡೇರೆ ಗಿಡಕ್ಕಷ್ಟೇ ಮಗು ಬಂದಿದೆ, ಕೆಲವೊಂದೆಲ್ಲ ಈ ರೀತಿ ದೊಡ್ಡ ಆಗಿದೆ. ಇವುಗಳಿಗೆಲ್ಲ ಸ್ಟಿಕ್ನ ಕೊಟ್ಬಿಟ್ಟು ಬ್ಯಾಂಡ್ ಮಾಡ್ಕೋಬೇಕು, ಇಲ್ಲಾಂತಂದರೆ ಗಾಳಿಯಲ್ಲಿ ಅಲ್ಲಾಡಿಬಿಟ್ಟು ಹಾಳಾಗಿಬಿಡತ್ತೆ, ಬುಡ ಎಲ್ಲ ಲೂಸ್ ಆಗಿಬಿಡತ್ತೆ. ಡೇರೆ ಗಿಡನ ಹೇಗೆ ಮಲ್ಟಿಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂದೇ ಡೇರೆ ಗಿಡ ಇತ್ತು ಅಂತಂದರೆ ಕೆಲವೊಮ್ಮೆ ಹಾಳಾಗಿಬಿಡುತ್ತೆ. ಒಂದು ಡೇರೆ ಗಿಡದಿಂದ ಅಥವಾ ಒಂದು ಬಲ್ಬಿಂದ ಯಾವ ರೀತಿ ನಾವು ಅನೇಕ ಡೇರೆ ಗಿಡಗಳನ್ನು ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.